ಕೆಲವು ಅಡುಗೆಗಳನ್ನ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರೋ ಫಾಲೋ ಆಗ್ತಿದ್ರೋ ಪ್ರೊಸೀಜರ್ಸ್ ಹಾಗೇನೆ ಮಾಡಿದ್ರೆ ಟೇಸ್ಟು ಹಾಗೆ ಬರುತ್ತೆ, ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ. ಸೊ ಅದೇ ರೀತಿ ನಾನಿವತ್ತು ನಿಮಗೆ ಹಿತ್ಕವರೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಅಜ್ಜಿಯಿಂದ ಅಮ್ಮನಿಗೆ, ಅಮ್ಮನಿಂದ ನನಗೆ ಬಂದಿರೋಂಥ ರೆಸಿಪಿ. ಒಬ್ಬೊಬ್ಬರು ಒಂದೊಂದು ರೆಸಿಪಿನ ಫಾಲೋ ಆಗ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ಕೊತೀವಿ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಿತ್ಕವರೆ ಗ್ಯಾಸ್ ಆಗಿರೋದ್ರಿಂದ ಅದಕ್ಕೆ ಫಸ್ಟ್ ನಾವು ಸೇರಿಸೋದೆ ಶುಂಠಿ. ಸೊ 2 ಇಂಚಷ್ಟು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿರೋಂಥ ಶುಂಠಿ, ಒಂದು ಈರುಳ್ಳಿನ ಸ್ಟವ್ ಟಾಪ್ ಮೇಲೆ ಡೈರೆಕ್ಟಾಗಿ ಟೋಸ್ಟ್ ಮಾಡಿಕೊಂಡು ಅದನ್ನು ಸಿಪ್ಪೆ ತೆಗೆದು ಅದನ್ನು ಬಳಸ್ಕೋಬೇಕು. 2 ಇಂಚಷ್ಟು ಒಣಗಿರೋ ಅಂಥ ಕೊಬ್ಬರಿನ ಅದನ್ನು ಸುಟ್ಕೊಂಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 4, ಸಾರಿಗೆ ಹಾಕೋ ಅಂಥ ಹುರಿದಿರೋಂಥ ಧನಿಯಾ 1 ದೊಡ್ಡ ಚಮಚದಲ್ಲಿ, ಆಮೇಲೆ ಹಸಿ ಈರುಳ್ಳಿ 1/4 ಭಾಗದಷ್ಟು. ಈ ಎಲ್ಲ ಪದಾರ್ಥಗಳನ್ನು ನೀರು ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ಈ ಡಿಶಲ್ಲಿ ಮೇಯ್ನ್ ನಮಗೆ ಟೇಸ್ಟು, ಫ್ಲೇವರು ಎಲ್ಲ ಕೊಡೋದು ಈ ಮಸಾಲೆನೇ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಡೈರೆಕ್ಟಾಗಿ ಎಣ್ಣೆ ಅರ್ಧ, ತುಪ್ಪ ಅರ್ಧ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡಾಗ ಈ ರೆಸಿಪಿಗೆ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಹಸಿ ಈರುಳ್ಳಿ ಒಂದಷ್ಟು ಹಾಕಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ ಎಷ್ಟು ಹಾಕಿದ್ರೂ ಟೇಸ್ಟು ಚೆನ್ನಾಗೇ ಇರುತ್ತೆ. ಸೊ ನಿಮಗೆ ಅಲ್ಲಲ್ಲೂ ಸಿಗ್ತಾ ಇರಬೇಕು, ಜಾಸ್ತಿ ಇರಬೇಕು ಅಂದರೆ ಜಾಸ್ತಿನೂ ಸೇರಿಸ್ಕೋಬೋದು. ಚಿಕ್ಕ ಈರುಳ್ಳಿ ಬರುತ್ತಲ್ಲ, ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಮೆತ್ತಗಾದ್ಮೇಲೆ ಹಿತ್ಕವರೆಯನ್ನು ತೊಳೆದು ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಹಿತ್ಕವರೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ದು ಮೆಜರ್ಮೆಂಟ್ಸ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ತುಪ್ಪದಲ್ಲಿ ಹಿತ್ಕವರೆ ಫ್ರೈ ಆದಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಸಹ ಸೇರಿಸಿ ಅದನ್ನು ಎಣ್ಣೆಯಲ್ಲಿ 1-2 ನಿಮಿಷ ಫ್ರೈ ಮಾಡಲೇಬೇಕು. ಬಿಕಾಸ್ ಎಲ್ಲ ನಾವು ಹಸಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಲ್ಲ, ಆ ವಾಸನೆ ಎಲ್ಲ ಹೋಗಲಿ ಅಂತಷ್ಟೇ. ಈಗ ಈ ಪ್ರೊಸೆಸ್ ಮಾಡ್ತಿರ್ಬೇಕಾದ್ರೆ ಕಿಚನ್ ಫುಲ್ಲು ತುಂಬ ಚೆನ್ನಾಗಿರೋಂಥ ಅರೋಮಾ ಬರುತ್ತೆ. ಅಲ್ಲೇ ನಮಗೆ ಫ್ಲೇವರ್ಸು, ಟೇಸ್ಟು ಎಲ್ಲ ಗೊತ್ತಾಗೋಗುತ್ತೆ. ಈಗ ಬೇಕಾದಷ್ಟು ನೀರು ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ವಿಜಿಲಷ್ಟು ಕೂಗಿಸ್ಬೇಕು. ನೀವು ಡೈರೆಕ್ಟಾಗಿ ಬಾಯ್ಲ್ ಕೂಡ ಮಾಡ್ಬೋದು, ಒಂದು 10 ನಿಮಿಷ ತಗೊಳುತ್ತೆ. ಬಟ್ ವಿಜಿಲ್ ಕೂಗಿಸಿದ್ರೆ ಆದಷ್ಟು ಬೇಗ ಆಗುತ್ತೆ ಪ್ರೊಸೆಸ್ ಅಂತ ಹೇಳಿ ನಾನು 1 ವಿಜಿಲ್ ಕೂಗಿಸ್ತಾ ಇದ್ದೀನಿ. ಆ ಕಡೆ ವಿಜಿಲ್ಗೆ ಹೋಗಿ ತಣ್ಣಗಾಗ್ತಾ ಇದೆ. ಈ ಕಡೆ ನಾನು ಮಿಕ್ಸಿ ಜಾರಲ್ಲಿ 3-4 ಹಿಡಿಯಷ್ಟು ಹಸಿ ಕಾಯಿ ತುರಿ, 1 ದೊಡ್ಡ ಚಮಚದಲ್ಲಿ ಗಸಗಸೆ, ಸ್ವಲ್ಪ ನೀರು ಹಾಕಿ ಇದನ್ನು ಸಹ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಹಿತ್ಕವರೆ ಸಾರಲ್ಲಿ ಕೊಬ್ಬರಿ ಗಸಗಸೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಕುಕ್ಕರ್ ತಣ್ಣಗಾಗಿದೆ, ತೆಗೆದು ನೋಡೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಬೆಂದಿದೆ. ನಾವು 2 ಬೆರಳಲ್ಲಿ ಈ ಹಿತ್ಕವರೆನ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿರಬೇಕು. ಸೊ ಅಷ್ಟು ಬಾಯ್ಲ್ ಅಂದರೆ ನಮಗೆ ಸಾಕು, ತೀರಾ ಮ್ಯಾಶ್ ಆಗೋದು ಬೇಡ. ಸೊ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಗಸಗಸೆದು ಪೇಸ್ಟು ಮತ್ತು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ಇದನ್ನು ಸಿಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕುದಿಸೋದೇನೆ. ಅನ್ನಕ್ಕೆ, ದೋಸೆ, ಇಡ್ಲಿ, ಪೂರಿ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಸೀಸನ್ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಮಾಡಿಕೊಂಡು ಈ ರೆಸಿಪಿನ ಟೇಸ್ಟ್ ಮಾಡಿ. ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ. 1 ಇಂಚಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಕಿವುಚಿ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಹುಳಿ ಅಂಶನೂ ಸ್ವಲ್ಪ ಇದ್ದರೆ ಸಾರುಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ, ಮಿಕ್ಸ್ ಆಗಿದೆ. ಈಗ ಕುದಿಸ್ತಾ ಇದ್ದೀನಿ. ಇದು ನೀರಾಗಿದೆ ಅಂತ ನಿಮಗೆ ಅನಿಸ್ಬೋದು, ಬಟ್ ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಆ್ಯಂಡ್ ನಮಗೆ ದೋಸೆಗೆ ನಂಚ್ಕೊಂಡು ತಿನ್ನೋಕ್ಕೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಲಾಸ್ಟ್ ಇನ್ನೇನು ಇಳಿಸ್ಬೇಕಪ್ಪ ಅಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಡಿಶ್ ಔಟ್ ಮಾಡ್ಕೊಳ್ಳೋದು. ಸಖತ್ ಫ್ಲೇವರ್ಫುಲ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹಳೇ ಕಾಲದಿಂದ ಬರ್ತಿರೋಂಥ ರೆಸಿಪಿನ ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ನೀವು ಡೆಫಿನೆಟಾಗಿ ಈ ಸಲ ಈ ರೆಸಿಪಿನ ಟ್ರೈ ಮಾಡಿ ನನಗೆ ತಿಳಿಸ್ಕೊಡಿ. ಹೋಪ್ ಯು ಲೈಕ್ ದ ರೆಸಿಪಿ. ಕೆಲವರು ಬೆಳ್ಳುಳ್ಳಿ ಹಾಕಿ ಮಾಡ್ಕೊತಾರೆ, ಟೊಮೆಟೊ ಹಾಕ್ತಾರೆ, ಅಕ್ಕಿ ಹಿಟ್ಟು ಸ್ವಲ್ಪ ಹಾಕ್ತಾರೆ ಥಿಕ್ನೆಸ್ಗೆ. ಬಟ್ ಈ ರೆಸಿಪಿನ ನೀವು ಟ್ರೈ ಮಾಡಿ, ಡೆಫಿನೆಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ.